ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಪೇಪರ್ 1ನಲ್ಲೂ 4 ಯೂನಿಟ್ ಇರುತ್ತೆ, ಪೇಪರ್ 2ನಲ್ಲೂ 4 ಯೂನಿಟ್ ಇರುತ್ತೆ. ಸೊ ಪೇಪರ್ 2ನಲ್ಲಿ ಯೂನಿಟ್ 4ಅಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. UV ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ. UV ಸ್ಪೆಕ್ಟ್ರೋಸ್ಕೋಪಿದು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. IR ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇದು 2ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಅಂತ. ಇವತ್ತಿನ ವೀಡಿಯೋದಲ್ಲಿ ಫಂಕ್ಷನಲ್ ಗ್ರೂಪ್ ಮತ್ತು ಫಿಂಗರ್ ಪ್ರಿಂಟ್ ರೀಜನ್ ಅಂತ ಬರುತ್ತೆ IR ಸ್ಪೆಕ್ಟ್ರೋಸ್ಕೋಪಿನಲ್ಲಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 5 ಮಾರ್ಕ್ ಕ್ವಶನ್ ಕೇಳ್ತಾರೆ ನಿಮಗೆ. ಎಕ್ಸ್ಪ್ಲೈನ್ ಫಿಂಗರ್ ಪ್ರಿಂಟ್ ರೀಜನ್, ಗಿವ್ ಎ ಶಾರ್ಟ್ ನೋಟ್ ಆನ್ ಫಿಂಗರ್ ಪ್ರಿಂಟ್ ರೀಜನ್, ಅಥವಾ ವಾಟ್ ಈಸ್ ಫಿಂಗರ್ ಪ್ರಿಂಟ್ ರೀಜನ್ ಇನ್ IR ಸ್ಪೆಕ್ಟ್ರೋಸ್ಕೋಪಿ ಅಂತ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಅದು ಹಂಗಂದ್ರೆ ಏನು, ಅದರದ್ದು ಏನು ಲಾಭ, ಅದನ್ನೆಲ್ಲ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಪ್ಲೇ ಲಿಸ್ಟ್ಗೆ ಹೋದರೆ 1ನೇ ಸೆಮಿಸ್ಟ್ರಿಂದ ಹಿಡಿದು ಈ 5th ಸೆಮಿಸ್ಟರ್ ತನಕ ಎಲ್ಲ ವೀಡಿಯೋಸು, ಪೇಪರ್ 1 ಆಗಿರ್ಬೋದು, ಪೇಪರ್ 2 ಅಥವಾ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, 4th ಸೆಮಿಸ್ಟರ್ದು ಎಲ್ಲ ವೀಡಿಯೋಗಳು, ಕ್ವಶನ್ ಪೇಪರ್ಸು, ಕ್ವಶನ್ ಬ್ಯಾಂಕ್ಸು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಈಗ ಪೇಪರ್ 5 ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೇಪರ್ 5ಅಲ್ಲಿ 2 ಪೇಪರ್ ಬರುತ್ತೆ ಅಂತಂದೆ. 5th ಸೆಮ್ಮಲ್ಲಿ 2 ಪೇಪರ್ ಬರುತ್ತೆ ಅಂದರೆ ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ಯೂನಿಟ್ 1 ಫುಲ್ಲು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. 2 ಸಬ್ ಟಾಪಿಕ್ಸ್ ಬರುತ್ತೆ. ಅದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸು, ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಬರುತ್ತೆ, ಅವೆರಡೂ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಯೂನಿಟ್ 2ನಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು, ಆಲ್ಕಲಾಯ್ಡ್ಸು ಮತ್ತು ಗ್ರೀನ್ ಕೆಮಿಸ್ಟ್ರಿ ಅಂತ, ಅದರ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 3ನಲ್ಲಿ ನಿಮಗೆ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಫ್ರೇಸ್ ರೂಲ್ ಅಂತ ಬರುತ್ತೆ, ಇನ್ನೊಂದಕ್ಕೆ ಮಾಲಿಕ್ಯುಲರ್ ಇಂಟ್ರೊಡಕ್ಷನ್ ಟು ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಅಂತ ಬರುತ್ತೆ. ಫಿಸಿಕಲ್ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅಲ್ಲಿ ಓದ್ತೀರಾ. ಅದರಲ್ಲಿ ಫೇಸ್ ರೂಲ್ದು ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಮಾಲಿಕ್ಯುಲರ್ ಸ್ಪೆಕ್ಟ್ರಾದು ಮತ್ತು ಯೂನಿಟ್ 4ಅಲ್ಲಿ ನಿಮಗೆ ಪಾಲಿಮರ್ಸ್ ಬರ್ತವೆ, ನ್ಯಾನೋ ಮೆಟೀರಿಯಲ್ಸು ಮತ್ತು ಪಾಲಿಮರೈಸೇಷನ್ ಇದೆ, ಅದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಯೂನಿಟ್ 2ನಲ್ಲಿ ನಾನು ಸ್ಪೆಕ್ಟ್ರೋಸ್ಕೋಪಿನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ IR ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಫಂಕ್ಷನಲ್ ಗ್ರೂಪು, ಫಿಂಗರ್ ಪ್ರಿಂಟ್ ರೀಜನ್ ಇನ್ IR ಸ್ಪೆಕ್ಟ್ರೋಸ್ಕೋಪಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹೇಗೆ ನಾನು ನಂಬರ್ 1, 2, 3 ಅಂತ ಕೊಟ್ಟಿರ್ತೀನಿ, ನೀವು ಅದೇ ಆರ್ಡ್ರಲ್ಲಿ ಓದ್ಕೊಳ್ತಾ ಹೋದರೆ ನಿಮಗೆ ಲಿಂಕ್ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ IR ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಸ್ಪೆಕ್ಟ್ರಾ ಹೇಗಿರುತ್ತೆ ಅಂತಂದರೆ, ಟ್ರಾನ್ಸ್ಮಿಷನ್ ವರ್ಸಸ್ ವೇವ್ ನಂಬರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಸೆಂಟಿಮೀಟರ್ ಇನ್ವರ್ಸ್ ಅಥವಾ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಇನ್ ವೇವ್ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತೀವಿ. UV ಸ್ಪೆಕ್ಟ್ರಮ್ನಲ್ಲಿ ನಿಮಗೆ ಇದಕ್ಕೆ ಉಲ್ಟಾ ಬರುತ್ತೆ, ಲ್ಯಾಂಬ್ಡಾ ಮ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ನಾವು ಟ್ರಾನ್ಸ್ಮಿಷನ್ ಮೋಡಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ, ಮೋಸ್ಟ್ ಕಾಮನ್ಲಿ ನಾವು ಟ್ರಾನ್ಸ್ಮಿಷನ್ ಮೋಡಲ್ಲೇ ಮಾಡ್ಕೊಳ್ತಾರೆ. ಹೇಗೆ ಮಾಡ್ತೀವಿ ಅಂತಂದರೆ, ಫ್ರೀಕ್ವೆನ್ಸಿ ವರ್ಸಸ್ ಟ್ರಾನ್ಸ್ಮಿಷನ್ ನಾವು ಪ್ಲಾಟ್ ಮಾಡ್ತೀವಿ. ಗ್ರಾಫ್ ಈ ಥರ ಬರುತ್ತೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಫ್ರೀಕ್ವೆನ್ಸಿ ಇನ್ ಸೆಂಟಿಮೀಟರ್ ಇನ್ವರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನಿಮ್ಮದು ರೀಜನ್ನ ತೊಗೊಂಡ್ರೆ, ಸೆಂಟಿಮೀಟರ್ ಇನ್ವರ್ಸಲ್ಲಿ ತೊಗೊಂಡ್ರೆ ಅರೌಂಡ್ 500 to 4000 ಸೆಂಟಿಮೀಟರ್ ಇನ್ವರ್ಸಲ್ಲಿ ನಿಮ್ಗೆ ಇರುತ್ತಲ್ಲ, ಆ ರೀಜನ್ಗೆ ನಾವೇನಂತ ಕರಿತೀವಿ, IR ರೀಜನ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿಚ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಫ್ರಮ್ ಮೈಕ್ರೋವೇವ್ಸ್ ಟು ರೇಡಿಯೋ ವೇವ್ಸ್ ತನಕ ಏನು ಎಕ್ಸ್ಟೆಂಡ್ ಆಗುತ್ತಲ್ಲ, ಅದರಲ್ಲಿ ಪಾರ್ಟ್ ನಾವು ನೋಡ್ಕೊಳ್ತಾ ಹೋಗ್ತೀವಿ. 400 to 800 ನ್ಯಾನೋಮೀಟರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಆವಾಗ ಅದನ್ನು ವಿಸಿಬಲ್ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. 200 to 400 ಅಂತ ಅಂದರೆ UV ಸ್ಪೆಕ್ಟ್ರಾ ಅಂತ ಹೇಳ್ತೀವಿ, UV ರೀಜನ್ ಅಂತ ಕರಿತೀವಿ. ಅದೇ ಥರ 500 to 4000 ಸೆಂಟಿಮೀಟರ್ ಇನ್ವರ್ಸ್ ಆ ರೇಂಜಲ್ಲಿ ಏನಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, IR ಸ್ಪೆಕ್ಟ್ರಾ ರೀಜನ್ ಅಂತ ಕರಿತೀವಿ, IR ರೇಡಿಯೇಷನ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾನೇನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾನೇನರಲ್ಲಿ ಮಾಡಿರ್ಬೋದು, ಸೆಂಟಿಮೀಟರ್ ಇನ್ವರ್ಸಲ್ಲಿ ಮಾಡ್ಬೋದು, ನ್ಯಾನೋಮೀಟರ್ಸಲ್ಲಿ ಮಾಡ್ಬೋದು, ಕಿಲೋ ಜೌಲ್ಸಲ್ಲಿ ಮಾಡ್ಬೋದು, ಬೇರೆ ಬೇರೆ ಯೂನಿಟಲ್ಲಿ ನಾನೇನು ಮಾಡ್ತಾ ಹೋಗ್ತೀನಿ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ನನಗೆ ಗೊತ್ತಿದೆ E=hν ಅಥವಾ E=hc/λ. ಅದ್ರ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಚೆಕ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಎನರ್ಜಿ ಹೇಗೆ ಅಂದರೆ,
500 to 4000 ಸೆಂಟಿಮೀಟರ್ ಇನ್ವರ್ಸ್ ಇರುತ್ತೆ. ಲೋ ಎನರ್ಜಿಯಿಂದ ಹೈ ಎನರ್ಜಿಗೆ ಈ ಕಡೆಗೆ ಹೋಗ್ತಿದೆ. ಸೊ ನಾನು ಹಾಕಿರುವಂಥದ್ದು ಪರ್ಸೆಂಟೇಜ್ ಟ್ರಾನ್ಸ್ಮಿಷನ್ ಗ್ರಾಫ್ನ ಹಾಕಿದ್ದೀನಿ ವರ್ಸಸ್ ವೇವ್ ನಂಬರ್. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ 1500ಇಂದ 4000 ತನಕ ಏನಿದೆಯಲ್ಲ ಆ ರೀಜನ್ಗೆ ನಾವೇನಂತ ಕರಿತೀವಿ, ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಫಂಕ್ಷನಲ್ ಗ್ರೂಪ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಐಡೆಂಟಿಕಲ್ ಕ್ಯಾರೆಕ್ಟರಿಸ್ಟಿಕ್ ಬ್ಯಾಂಡ್ಗಳು ಬರ್ತಾ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಏರಿಯಾಗಳಲ್ಲಿ ನಿಮಗೆ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. 1500 to 2000 ಸೆಂಟಿಮೀಟರ್ ಇನ್ವರ್ಸಲ್ಲಿ ನಿಮಗೆ ಸಿ ಡಬಲ್ ಬಾಂಡ್ ಓ ಇರ್ಬೋದು, ಕಾರ್ಬನೈಲ್ ಕಾಂಪೌಂಡ್ಸ್ ಇರ್ಬೋದು, ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು ಇವೆಲ್ಲ ಕಾಣಿಸ್ಕೋಬೋದು. ಸಿ ಡಬಲ್ ಬಾಂಡ್ ಎನ್ ಸಿ ಡಬಲ್ ಬಾಂಡ್ ಸಿ ಇದೆಲ್ಲನೂ ನನಗೆ 1500 to 2000 ಬರುತ್ತೆ. ನೆಕ್ಸ್ಟು ಟ್ರಿಪಲ್ ಬಾಂಡೆಡ್ ಸಿ ಟ್ರಿಪಲ್ ಬಾಂಡ್ ಎನ್ ಸಿ ಟ್ರಿಪಲ್ ಬಾಂಡ್ ಸಿ ಇದೆಲ್ಲನೂ 2000 to 2500 ಆ ರೇಂಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರ 3000 to 4000 ಎನ್ ಎಚ್ ಆಗಿರ್ಬೋದು, ಓ ಎಚ್ ಆಗಿರ್ಬೋದು, ಸಿ ಎಚ್ ಆಗಿರ್ಬೋದು ಇವೆಲ್ಲ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದಲ್ದಲೇ ಈಗ 660ಇಂದ ಹತ್ತತ್ರ 1500 ತನಕ ಏನಿದೆಯಲ್ಲ ಆ ರೀಜನ್ಗೆ ನಾವೇನಂತ ಕರಿತೀವಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಕರಿತೀವಿ. ಎಂಟೈರ್ ಐ ಆರ್ ಅಬ್ಸಾರ್ಪ್ಷನ್ ರೇಂಜ್, ಐ ಆರ್ ರೇಡಿಯೇಷನ್ ಏನಿದೆಯಲ್ಲ ವಿಚ್ ಎಕ್ಸ್ಟೆಂಡ್ ಫ್ರಮ್ 500 to 4000 ಸೆಂಟಿಮೀಟರ್ ಇನ್ವರ್ಸ್ ಏನಿದೆಯಲ್ಲ ಅದನ್ನು ಎಂಟೈರ್ ಥಿಂಗ್ ದೇ ಗೋಯಿಂಗ್ ಟು ಕ್ಲಾಸಿಫೈ ಇಂಟು ಟು ಡಿಫ್ರೆಂಟ್ ರೀಜನ್ ಅಂತ ಹೇಳ್ತಾರೆ. ಒಂದಕ್ಕೆ ಫಂಕ್ಷನಲ್ ಗ್ರೂಪ್ ರೀಜನ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಫಿಂಗರ್ ಪ್ರಿಂಟ್ ರೀಜನ್ ಅಂತ ಕರೀತಾರೆ. ಈಗ ಫಂಕ್ಷನಲ್ ಗ್ರೂಪ್ ಫ್ರೀಕ್ವೆನ್ಸೀಸ್ ಏನು ಅಂದರೆ, ಸೊ ವಿತ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಆರ್ ದಿ ಸ್ಟ್ರಕ್ಚರಲ್ ಗ್ರೂಪ್ ಪ್ರೆಸೆಂಟ್ ಇನ್ ಎ ಗಿವನ್ ಕಾಂಪೌಂಡ್, ಸೊ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಸೊ ಗ್ರೂಪ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. So with a certain functional group or structural group, it has been found that their vibrational frequency are nearly independent of the rest of the molecule. These are called as group frequencies ಅಂತ ಹೇಳ್ತೀವಿ, ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್. ಸಿ ಡಬಲ್ ಬಾಂಡ್ ಸಿ ಇದ್ರೆ ಒಂದಾಗುತ್ತೆ, ಸಿ ಡಬಲ್ ಬಾಂಡ್ ಎನ್ ಇದ್ರೆ ಒಂಥರ ಆಗುತ್ತೆ, ಅದೇ ಥರ ಸಿ ಡಬಲ್ ಬಾಂಡ್ ಎಸ್ ಇದ್ರೆ ಬೇರೆ ಬೇರೆ ಥರ. ಸೊ ಹಾಗಾಗಿ ಏನಾಗುತ್ತೆ, ಅವೇನು ಮಾಡ್ತವೆ, ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನು ಮಾಡ್ತವೆ, ಅಕ್ಕಪಕ್ಕ ಏನಿದೆ ರೆಸ್ಟ್ ಆಫ್ ದಿ ಮಾಲಿಕ್ಯೂಲ್ ಏನಿದೆ ಅಂತ ನನಗೆ ಇಂಪಾರ್ಟೆಂಟ್ ಅಲ್ಲ, ಆ ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಗೆ ಅದು ಕೊಡ್ತಾ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಫ್ರೀಕ್ವೆನ್ಸೀಸ್ ಆಫ್ ಸ್ಟ್ರೆಚಿಂಗ್ ವೈಬ್ರೇಷನ್ ದಟ್ ಲೈ ಬಿಟ್ವೀನ್ 4000 to 1000 ಸೆಂಟಿಮೀಟರ್ ಇನ್ವರ್ಸ್, ಪ್ರಾಕ್ಟಿಕಲಿ 4000 to 1300 ಸೆಂಟಿಮೀಟರ್ ಇನ್ವರ್ಸ್ ಏನಿದೆಯಲ್ಲ, ಹಿಂದಿನ ಗ್ರಾಫಲ್ಲಿ ನಾನು ತೋರಿಸಿದ್ನಲ್ಲ 1300 to 4000 ಏನಿದೆಯಲ್ಲ ಅದಕ್ಕೆ ನಾವು ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ ಅಂತ ಕರಿತೀವಿ, ಅಥವಾ ಫಂಕ್ಷನಲ್ ಗ್ರೂಪ್ ರೀಜನ್ ಅಂತ ಕರಿತೀವಿ. The presence of various group vibration in the IR spectrum is of great assistance in identifying the absorbing molecule. ಸೊ ನನಗೆ ಯಾವ್ಯಾವುದು ಫಂಕ್ಷನಲ್ ಗ್ರೂಪ್ ಇದೆ, ಅದೀಗ ಕಾರ್ಬನೈಲ್ ಕಾಂಪೌಂಡ್ಸ್ ಆದರೆ ನನಗೇನಾಯಿತು, ಸಿ ಡಬಲ್ ಬಾಂಡ್ ಓ ಇರೋದಾದರೆ ಬಿಟ್ವೀನ್ 1500 to 2000 ರೇಂಜಲ್ಲಿ ಇರುತ್ತೆ. ಸೊ ಕಾರ್ಬನೈಲ್ ಕಾಂಪೌಂಡ್ ಆದರೆ 1050 to 1740 ಸೆಂಟಿಮೀಟರ್ ಇನ್ವರ್ಸಿಗೆ ಬರುತ್ತೆ. ಯೂಶಲಿ ಅದು ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು, ಕಾರ್ಬನೈಲ್ ಗ್ರೂಪ್ ಯಾವುದಿದೆಯಲ್ಲ ಅದ್ರ ಮೇಲೆ ನನಗೆ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ. ಫ್ರೀಕ್ವೆನ್ಸೀಸ್ ಆಫ್ ವೇರಿಯಸ್ ವೈಬ್ರೇಷನ್ ಇನ್ ಎ ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ ಆ್ಯಂಡ್ ಇನ್ ದಿ ಫಿಂಗರ್ ಪ್ರಿಂಟ್ ರೀಜನ್. ನೋಡಿ ಫಿಂಗರ್ ಪ್ರಿಂಟ್ ರೀಜನಲ್ಲಿ ಏನಾಗ್ತಾ ಇದೆ ನಿಮಗೆ, ಇಲ್ಲಿ ಎಷ್ಟು 25 to 8 ಏನಿದೆಯಲ್ಲ ಅದನ್ನು ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತಾರೆ. 8 to 1 ಏನಿದೆಯಲ್ಲ ಅದನ್ನು ಇದೇನು ಮಾಡ್ತಿದ್ದಾರೆ, ದೇ ಆರ್ ಎಕ್ಸ್ಪ್ರೆಸ್ಸಿಂಗ್ ಇನ್ ಮೈಕ್ರೋ ಮೋಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಆ ರೀಜನ್ ಇರೋದಕ್ಕೆ ನಾವು ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ ಅಂತ ಹೇಳ್ತೀವಿ. ಪ್ರತಿಯೊಂದು ವೇವ್ ನಂಬರಲ್ಲಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಇಲ್ಲಿ ಸೆಂಟಿಮೀಟರ್ ಇನ್ವರ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ 4000 to ನಿಮ್ಗೆ ಏನಾಗುತ್ತೆ 1300 ತನಕನೂ ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತೀವಿ. ಅದೇ 1300ಇಂದ 4000 ತನಕ ಇರೋದಕ್ಕೆ ಗ್ರೂಪ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಪ್ರತಿಯೊಂದೂ ಫಂಕ್ಷನಲ್ ಗ್ರೂಪ್ ಇರೋ ಅಂಥದ್ದು ಅದೇ ರೀಜನಲ್ಲಿ ಬರ್ತಾ ಹೋಗ್ತವೆ. ಕ್ಯಾರೆಕ್ಟರಿಸ್ಟಿಕ್ ಆಗಿ ನನಗೆ ಅದೇ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಆಗುತ್ತೆ, ನನಗೆ ಅಲ್ಲೇ ಬ್ಯಾಂಡ್ ಬರುತ್ತೆ. ಹಾಗಾಗಿ ನಾನು ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಇದೇ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಬೇಸ್ಡ್ ಆನ್ ದಿ ಪೀಕ್ ನಾನು ಏನು ಮಾಡ್ತಾ ಹೋಗ್ತೀನಿ, ಐಡೆಂಟಿಫೈ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಸಿ ಹೆಚ್ ಇತ್ತು ಅಂದರೆ ಆಲ್ಕೇನ್ಸ್ ಇರುತ್ತೆ, ಯಾವ ರೇಂಜಲ್ಲಿರುತ್ತೆ ಇದೆಲ್ಲ ನೆನ್ಪಿಟ್ಕೊಳ್ಳೋದೇನು ನೆಸೆಸಿಟಿ ಇಲ್ಲ ನಿಮಗೆ. ನಿಮ್ಮ ಸಿಲೆಬಸ್ ಪ್ರಕಾರ ಯಾವುದು ಹಳೆಯ ಸಿಲೆಬಸ್ಸಲ್ಲಿ ಇತ್ತು, ಐಡೆಂಟಿಫೈ ಮಾಡಿಕೊಂಡು ನಾವು ಯಾವುದೋ ಒಂದು ಪ್ರಾಬ್ಲಮ್ ಕೊಡ್ತಿದ್ರು, ಆ ಪ್ರಾಬ್ಲಮ್ ಮೇಲೆ ನೀವೇನು ಮಾಡಬೇಕು, ಕೊಟ್ಟಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಇಲ್ಲಿ ಹಾಗಲ್ಲ. ಸೊ ಪ್ರತಿಯೊಂದೂ ಫಂಕ್ಷನಲ್ ಗ್ರೂಪ್ಗೂ ತಂದೇ ಆದಂಥ ವೈಬ್ರೇಷನ್ ಫ್ರೀಕ್ವೆನ್ಸಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಸೆಂಟಿಮೀಟರ್ ಇನ್ವರ್ಸ್ ಇರುತ್ತೆ. ಅದು ಓ ಹೆಚ್ ಗ್ರೂಪ್ ಆಗಿರ್ಬೋದು, ಎನ್ ಎಚ್ ಗ್ರೂಪ್ ಆಗಿರ್ಬೋದು, ಸಿ ಡಬಲ್ ಬಾಂಡ್ ಸಿ ಆಗಿರ್ಬೋದು, ಸಿ ಸಿಂಗಲ್ ಬಾಂಡ್ ಸಿ ಆಗಿರ್ಬೋದು, ಸಿ ಟ್ರಿಪಲ್ ಬಾಂಡ್ ಸಿ ಆಗಿರ್ಬೋದು, ಅದೇ ಥರ ಸಿ ಎನ್ ಡಬಲ್ ಬಾಂಡ್ ಆಗಿರ್ಬೋದು, ಸಿ ಟ್ರಿಪಲ್ ಬಾಂಡ್
ಬಾಂಡ್ ಆಗಿರ್ಬೋದು, CO ಆಗಿರ್ಬೋದು, C+O ಆಗಿರ್ಬೋದು, NO2 ಗ್ರೂಪ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ತಂದೆ ಆದಂಥ ಫ್ರೀಕ್ವೆನ್ಸಿ ರೇಂಜ್ ಇದೆ. ಸೊ ಆ ರೇಂಜಲ್ಲಿ ನನಗೆ ಪೀಕ್ ಬಂದಿದೆ ಅಂತಂದರೆ ಆವಾಗ ನಾನೇನಂತ ಕನ್ಸಿಡರ್ ಮಾಡ್ಕೊಳ್ತೀನಿ, ಆ ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪು ನನ್ನ ಕಾಂಪೌಂಡಲ್ಲಿ ಪ್ರೆಸೆಂಟ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಫಂಕ್ಷನಲ್ ಗ್ರೂಪ್ ಇಂಡಿಪೆಂಡೆಂಟ್ ಆಫ್ ದಿ rest of the molecule, it going to give a peak at a particular frequency depending upon the functional group present in the given molecule, so which extend from 1300 to 4000 centimeter inverse. ಈ ರೀಜನ್ಗೆ ನಾವೇನಂತ ಕರಿತೀವಿ, ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ ಅಂತ ಕರಿತೀವಿ. ಅದೇ ಥರ ಅದಕ್ಕಿಂತ ಕಡಿಮೆ ಏನಿದೆಯಲ್ಲ, 1300ಗಿನ್ನ ಕಡಿಮೆ ಟು 600 ಸೆಂಟಿಮೀಟರ್ ಇನ್ವರ್ಸ್ ತನಕ ಏನಿದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಕರಿತೀವಿ. ಕೆಲವೊಂದು ಬುಕ್ಕಲ್ಲಿ 660 ಸೆಂಟಿಮೀಟರ್ ಇನ್ವರ್ಸ್ ಟು 1300 ಅಂತ ಕೊಟ್ಟಿದ್ದಾರೆ. ಸೊ ನೀವು 600 to 1300 ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಸೆಂಟಿಮೀಟರ್ ಇನ್ವರ್ಸ್ ನಿಮ್ಗೆ ಏನು ಗ್ರಾಫಲ್ಲಿ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತೀವಿ. ಅಬ್ಸಾರ್ಪ್ಷನ್ ಇನ್ ದಿಸ್ ಫಿಂಗರ್ ಪ್ರಿಂಟ್ ರೀಜನ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಮಾಲಿಕ್ಯೂಲ್ ಹ್ಯಾಸ್ ಎ ಹೋಲ್. ಅದಕ್ಕಿಂತ ಮುಂಚೆ ಏನು ಬಂದಿತ್ತಲ್ಲ ನಿಮಗೆ, ಫಂಕ್ಷನಲ್ ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ ಅಂತ ಏನು ಕರಿತೀವಿ, ಅದು ಫಂಕ್ಷನಲ್ ಗ್ರೂಪ್ಗಳನ್ನ ಅಷ್ಟೇ ಐಡೆಂಟಿಫೈ ಮಾಡುತ್ತೆ. ಆದರೆ ಫಿಂಗರ್ ಪ್ರಿಂಟ್ ರೀಜನಲ್ಲಿ ಏನು ಅಂದರೆ, ಆ್ಯಸ್ ಎ ಮಾಲಿಕ್ಯೂಲ್, ಹೋಲ್ ಮಾಲಿಕ್ಯೂಲ್. ಸೊ ಈ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಇದೆ ಅಂತಂದರೆ, ಎಥೆನಾಲ್ ಇದೆ ಅಂದರೆ ಎಥೆನಾಲ್ಗೆ ಎಲ್ಲಿ ಬರುತ್ತೆ, ಆ್ಯಸ್ ಎ ಹೋಲ್ ಮಾಲಿಕ್ಯೂಲ್ ನಿಮಗೆ ಬರ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತೀವಿ. ದಿಸ್ ರೀಜನ್ ಫೈಂಡ್ಸ್ widespread use for the identification of purpose by comparison with a library spectra. ಸೊ ಇಲ್ಲೇನಾಗ್ತಿದೆ, ಆ್ಯಸ್ ಎ ಹೋಲ್ ಮಾಲಿಕ್ಯೂಲೇ ನಿಮಗೆ ಬರ್ತಾ ಹೋಗುತ್ತೆ ಹೇಗೆ ಆಗುತ್ತೆ ಅಂತ ನೋಡಿ. ಇಲ್ಲೇನಾಗ್ತಾ ಇದೆ, ನಾನು ಇದು ಅಬ್ಸಾರ್ಪ್ಷನ್ ರೀಜನ್ಗಳು ಹೇಳ್ತಾ ಇದ್ದೀನಿ. ಸೊ 3000 ನಾನು ಹೇಳಿದ್ನಲ್ಲ, 2500 to 3000 ಕನ್ಸಿಡರ್ ಮಾಡಿಕೊಂಡ್ರೆ OH ಗ್ರೂಪು, NH ಗ್ರೂಪು, CH ಗ್ರೂಪು ಸ್ಟ್ರೆಚಿಂಗ್ ಬರ್ತಾ ಇದೆ. ಅದೇ ಥರ 1500 to 2000ನ ಕನ್ಸಿಡರ್ ಮಾಡಿಕೊಂಡ್ರೆ C+C ಬರ್ತಾ ಇದೆ, C+N ಬರ್ತಾ ಇದೆ, X ಡಬಲ್ ಬಾಂಡ್ Y, ಡಬಲ್ ಬಾಂಡ್ Z ಇದ್ರೆ ಅದು ಬರ್ತಾ ಇದೆ. ಅದೇ ಥರ NH ರೀಜನ್ ಬರ್ತಾ ಇದೆ. ಈ ರೀತಿಯಾಗೆಲ್ಲ ಬರ್ತಾ ಇದೆ. ಸೊ ಯಾವುದು 1300 ಮೇಲೆ ಏನಿದೆಯಲ್ಲ ಅಲ್ಲೆಲ್ಲ ಏನಾಗ್ತಾಯಿದೆ, ನಿಮಗೆ ಫಂಕ್ಷನಲ್ ಗ್ರೂಪ್, ಇಂಡಿವಿಜುವಲ್ ಫಂಕ್ಷನಲ್ ಗ್ರೂಪ್ಗಳ್ದು ನಿಮಗೆ ಬರ್ತಾ ಹೋಗುತ್ತೆ. 1300 to 600 ಸೆಂಟಿಮೀಟರ್ ಏನು ಇನ್ವರ್ಸ್ ಇದೆಯಲ್ಲ, ಅಲ್ಲಿ ನನಗೇನಾಗುತ್ತೆ, ಫಿಂಗರ್ ಪ್ರಿಂಟ್ ರೀಜನ್ ಹೇಳುತ್ತೆ. ಸೊ ಆ್ಯಸ್ ಎನ್ ಎಂಟೈರ್ ಮಾಲಿಕ್ಯೂಲ್ ಯಾವುದಿದೆ ಅನ್ನೋದು ನನಗೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಏನಾಗುತ್ತೆ, mono substituted, meta substituted, para substituted, even that can be identified. Fingerprint region ಹೇಗೆ ಅಂದರೆ ಏನು ಅಂದರೆ, ನೋ 2 ಪರ್ಸನ್ ಇನ್ ದಿ ಎಂಟೈರ್ ವರ್ಲ್ಡ್. ನಿಮಗೆ ಕ್ರಿಮಿನಾಲಜಿ ತೊಗೊಂಡ್ರೆ ಅಥವಾ ಫೋರೆನ್ಸಿಕ್ ಸೈನ್ಸ್ ಅಂತ ತೊಗೊಂಡ್ರೆ ಅದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಯಾವುದೇ 2 ಮನುಷ್ಯ ನೋಡೋದಕ್ಕೆ ಎಷ್ಟೇ ಇರ್ಬೋದು, ಇಡೀ ಪ್ರಪಂಚದಲ್ಲಿ ಕೋಟ್ಯಾಂತರ ಜನಗಳಿದ್ದೀವಿ ನಾವು, ಆದ್ರೂ ಇಬ್ಬರದ್ದು ಫಿಂಗರ್ ಪ್ರಿಂಟು ಒಂದೇ ಥರ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ದ ಫಿಂಗರ್ ಪ್ರಿಂಟ್ ರೀಜನ್ ನಿಮ್ಗೆ ಯಾವುದೋ ಒಂದು ಪೀಕ್ ಬಂದಿದೆ ಅಂದರೆ, ದಟ್ ಈಸ್ ಓನ್ಲಿ ಪರ್ಟೈನ್ ಟು ದಟ್ ಪರ್ಟಿಕ್ಯುಲರ್ ಫಂಕ್ಷನಲ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಾಂಪೌಂಡ್. ಬೇರೆ ಯಾವುದೇ ಎನಿ 2 ಆರ್ಗ್ಯಾನಿಕ್ ಕಾಂಪೌಂಡ್ cannot have the same peak, cannot have the same vibrational frequency ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಮಗೆ ಕೊಟ್ಟಿರುವಂಥ IR ಸ್ಪೆಕ್ಟ್ರಾ, IR ವೈಬ್ರೇಷನ್ ಏನೇನಿದೆಯಲ್ಲ, ವಿಚ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಸೆಂಟಿಮೀಟರ್ ಇನ್ವರ್ಸ್, ಅದನ್ನು 2 ಭಾಗ ಮಾಡ್ಕೊಳ್ತೀವಿ. ಒಂದು ರೀಜನಲ್ಲಿ ನನಗೆ ಬರೀ ಫಂಕ್ಷನಲ್ ಗ್ರೂಪ್ ಬಗ್ಗೆ ಹೇಳುತ್ತೆ, ಇನ್ನೊಂದು ರೀಜನಲ್ಲಿ ಆ್ಯಸ್ ಎ ಹೋಲ್ ಮಾಲಿಕ್ಯೂಲ್ ಬಗ್ಗೆ ನಂಗೆ ಐಡಿಯಾ ಕೊಡುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಕರಿತೀನಿ. ಸೊ ಈ ರೀತಿಯಾಗಿ based on the functional group, based on the entire molecule, I can easily identify based on their vibrational frequency, based on their value of the centimeter in which we are going to express in centimeter inverse. ನಾವು ಈಸಿಯಾಗಿ ಯಾವುದು ಕಾಂಪೌಂಡ್ ಇದೆ, ಯಾವುದು ಫಂಕ್ಷನಲ್ ಗ್ರೂಪ್ ಇದೆ ಅಂತ ಐಡೆಂಟಿಫೈ ಮಾಡಿ ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.